ರೊಟ್ಟಿ ಮಾಡಿದ್ರ ಬೇಸೈತಿ. ಇವ ಈ ಜೀವಕ್ಕ ಈ ವಯಸ್ಸಿನ ಕಾಲಕ್ಕೆ ರೊಟ್ಟಿ ಆದ್ರೆ ಒಟ್ಟು ಭಾಳ ತನಕ ತಡಿತೈತಿ. ಈ ಅನ್ನ ಬುರ್ಬುಸಿ ಅನ್ನ ಉಂಡ್ರೆ ಮತ್ತೆ ಇನ್ನೊಂದು ಪತ್ತಿಗೆ ಹಸು ಆಗೇ ಬಿಡುತ್ತೆ. ಈ ಹಡ್ಬಿಟ್ಟಾರಿಬ್ರು ನನಗೆ ರೊಟ್ಟಿ ಮಾಡಿ ಕೈಯ ಕೊಡಂಗಲ್ಲ ಏನಿಲ್ಲ. ವಿಜ್ಜಿನಾರ ಕೇಳ್ತೀನಿ ರೊಟ್ಟಿ ಮಾಡ ಏನ ಒಂದು ರೊಟ್ಟಿನಾರ ಹಚ್ಕೊಡ್ಲೆ ಅಂತಂದು. ಇವ ಮೆಲ್ಕೋಬೇಕ. ಇವ ಈ ಕುರಿನ ಇವನ್ನೆಲ್ಲ ಎದಕ್ಕೆ ಕಟ್ತಾವ ನೀ ಹಡ್ಬಿಟ್ಟಿ ದಾರ್ಯಾಗ ಉಚ್ಚಿ ಹೊಯ್ದು ಅಲ್ಲೋಡು ಕುರಿ ಇಕ್ಕಿ ಇವ ಇದ್ರ ಮ್ಯಾಗ ಏನಾರ ಕಾಲ್ಗಿಲಿಟ್ಟು ಜಾರ್ ಹೊತ್ಕೊಂಡ್ಬಿದ್ನಿ ಅಂದ್ರೆ ನಡನ ಮುರ್ತೈತಿ. ಮೊದ್ಲ ನನ್ನ ಸ್ವಸ್ತ್ರಿ ಇಬ್ರು ನಾನು ಯಾಕೆ ಮಾಡೇನು ನೀನು ಯಾಕೆ ಮಾಡೇನು ಅಂತಾರ. ಈಗ ಮತ್ತೆ ನಾನು ಏನಾರ ಹಿಂಗಾತಂದ್ರೆ ನೋಡ್ರ ನೀವು ನಡ್ಬಿಟ್ಟಾರ ಅಲ್ಲೇ ಬಿದ್ದು ಸಾಯ್ ಅಂತಾರ. ಯವ್ವ ಮೆಲ್ಕ್ ಹತ್ತೇನ್ ತಡಿಯವ. ಇಲ್ಲ ಮಲೇಸಿ ಬಾ 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 ಹಂಗಿದ್ರೆ ನಿನ್ನೇಂತಿ ಅಡಿಗೆ ಭರ್ಜರಿ ಮಾಡಿದಂಗದ ಏನ್ ಡೇಗಿಲ್ಲ ಇಲ್ಲಿ ಕೇಳ್ತ ನೋಡು ಏನ್ ಮಾಡಲ್ಲ ನಿನ್ನೇಂತಿ. ಅಯ್ಯ ಬಾಯಮ್ಮ ಏನ್ ಮಾಡಿಲ್ಲ ಅದ ರೊಟ್ಟಿ ಪುಂಡಿ ಪಲ್ಯ ಅದೊಂದಿಟ್ಟು ಸಬ್ಬಸಿಗೆ ಹಾಕಿ ಉದುರು ಬೇಳೆ ಪಲ್ಯ ಮಾಡಲ್ಲ. ನಾ ಬಿಸಿ ಮಾಡ್ಕೊಟ್ಲಲ್ಲ ಅಲ್ಲೇ ಒಲೆ ಮುಂದೆ ಕುತ್ಕೊಂಡು ತಿಂದೆ ಹೊಟ್ಟೆ ಬಿರಿಯಂಗ್ ತಿಂದು ನೋಡು ಅದಕ್ಕೆ ಬೇಗ ಬಂತು. ಬಾ ಮ್ಯಾಕ್ ಬಾ ಮೆಲಕ್ ಬಾ ಬೇ ಅಲ್ಲಿ ಕುರಿ ಕೀಪಕ್ಕಿ ಹಾಕಿರ್ತೈತೆ ಕಾಲು ಜಾರ್ಗಿರಿ. ಹ್ಞೂ ಯಪ್ಪ ಅದನ್ನ ವಟ ವಟ ಅನ್ಕೊಂಡ್ ಬರತ್ತೆ ನೋಡು. ಏ ಅಲ್ಲಲ್ಲ ಈ ಕುರಿ ನತ್ತ ಎಲ್ಲರ ಕಟ್ಟಬೇಕಿಲ್ಲ ಇಲ್ಲಿ ಕಟ್ತಿರಪ್ಪ ಯಪ್ಪ. ಏನು ಈ ನಮ್ನಿ ಗಬ್ಬು ಕುರಿ ಉಚ್ಚಿ ವಾಸನಿ ಕಿ ವಾಸನಿ ಹೊರಗೆ ಎಲ್ಲರ ಬೇರೆ ಕಡೆ ಕಟ್ಲ ಒಟ್ಟೆ. ಎಲ್ಲಿ ಕಟ್ಟೆ ಅಂದೆ ಅಮ್ಮ ಎಲ್ಲಿ ಕಟ್ಟಕ್ ಜಾಗ ಇಲ್ಲ ನೋಡು. ಮುಂದೆ ಇದು ಎಲ್ಲ ರೋಡ್ ಮಾಡಿಸ್ಬಿಟ್ರಲ್ಲ ಸಿ ರೋಡ್ ಆತ. ಆಮೇಲೆ ಅವು ಎದ್ರ ಮನೆ ಒಂಚೂರು ಏನಾರ ಒಂದು ಇದಾತಂದ್ರೆ ಹುಚ್ಚಿ ಹರ್ಕೊಂಡು ಹೋಗೇ ಬಿಡ್ತಾವ್ರ ಮನೆ ತನಕ. ಅವಾಗ ಅವ್ರು ವಟ ಜಗಳ ಮುಂಜಾನೆ ದುಕ್ಕಲೆ ಕಲ 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 ಬಾಯ್ ಮಾಡ್ಕೊಂಡು ಬಂದ ಬಿಡ್ತಾವ್. ನಮ್ಮ ಮನೆ ಮುಂದೆ ಕುರಿ ಇಕ್ಕಿ ಹುಚ್ಚಿ ಬರ್ತಾವು ನಿಮ್ಮ ಮನೇಲಿಂದ ಅಂತಂದು ಯಾಕೆ ಬೇಕು ಅದಕ್ಕೆ ನಮ್ಮ ಕಟ್ಟಿ ಮೇಲೆ ನಾವು ಕಟ್ಕೊಂಡ್ಬಿಟ್ರತ್ ಇಲ್ಲೇ ಬೆಳೆದ್ರತ್ ಅಂತಂದು. ಮೊದಲ ಮಣ್ಣಿನ ರೋಡ್ ಇತ್ತಲ್ಲಮ್ಮ ಅಲ್ಲೇ ಹುಚ್ಚಿ ಅಲ್ಲೇ ಎಲ್ಲ ಹಿಂಕೋತಿತ್ತು. ಹಂಗಾಗಿ ಹರಿದುಕ್ಕಿದ್ದಿಲ್ಲ ಏನಷ್ಟು ಅನಿಸ್ತಿದ್ದಿಲ್ಲ ಅಲ್ಲಿ ಕಟ್ತಿದ್ನವ. ಈಗ ಸಿ ರೋಡ್ ಮಾಡಿ ನೀರು ನಿಂದ್ರವಲ್ವ ಇದನ್ನು ನಿಂದ್ರವಲ್ವ. ಮಳೆ ನೀರು ಅವನವನ ಮಳೆ ಬಂದ್ರೆ ಒಂದು ಹನಿ ಭೂಮಿಗೆ ಹೋಗಲ್ಲ ನೋಡ್ಯಮ್ಮ ಎಲ್ಲ ಹರ್ಕೊಂಡು ಹೋಗೇ ಬಿಡ್ತಾವ. ಹಂಗಾಗಿ ಭೂಮಿ ತಂಪಾಗಂದ್ರೆ ಎಲ್ಲಿಂದ ಆಗುತ್ತೆ ಹೇಳಿ ನೀನ ನೋಡೋಣ. ನೀರು ಹರ್ಕೊಂಡು ಹೋಗಿ ಅತ್ತಿಗೆ ಗಟ್ರಕ್ಕೆ ಹೋಗೋ ಗಟ್ರಲಿಂದ ಅತ್ತ ಮುಂದೆ ಎಲ್ಲರ ಕೆರೆ ಹೋಗವು ಕೆರೆಲಿಂದ ಹೊಳಿ ಸಮುದ್ರ ಸೇರ್ಕೊಂಡು ಹೋಗೇ ಬಿಡ್ತಾವು. ಮತ್ತೆ ಭೂಮಿ ಹಿಂಗಾತಂದ್ರೆ ಯಾವಾಗ ತಂಪಿಡಿಬೇಕು ಯಾವಾಗ ಬೋರ್ನಾಗ ನೀರು ಬರ್ಬೇಕು ಯಾವಾಗ ಬಾವೆ ನೀರು ಬರ್ಬೇಕು. ಬರ್ತಾ ಅಂತರ್ಜಲ ಇಲ್ದಂಗಾಗಿ ಬೋರ್ಗಳೆಲ್ಲ ಬತ್ತಿ ಹೋಗತ್ತವು ಬಾವಿ ಬತ್ತಿ ಹೋಗತ್ತವು. ಭೂಮಿ ಒಂದ್ ನಮನಿ ಬೆಂಕಿ ಕೆಂಡದಂಗಾಗಿ ಬ್ಯಾಸಿ ಬಂದ್ರೆ ಮತ್ತೆ ಒಂದ್ ನಮನಿ ಬೆಂಕಿ ಮ್ಯಾಗ ಇದ್ದಂಗ ಆಕತ್ ನಮ್ಮ ಜೀವನ. ಹೋಸಲು ನೋಡ್ದೇನೆ ಬೆಂಕಿ ಹೆಂಗಿತ್ತ ಬ್ಯಾಸಿಗೆ ನೋಡ್ದೇನೆ ಯವ್ವ ದಗ 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 ಅಂತಂದು ಉರ್ದ್ಬಿಟ್ವಿ ಕುಣದ್ಬಿಟ್ವಿ ನೋಡ ನಮ್ನಿ ಇತ್ತು. ಮತ್ತೆ ಹಿಂಗಾದ್ರೆ ಯಾವಾಗ ಭೂಮಿ ತಂಪಾಗಿ ನಮ್ಗೆ ಯಾವಾಗ ತಂಪಾಗಬೇಕು ಹಂಗ ಜಳ 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 ಅಂತಂದು ಫ್ಯಾನ್ಗಳೇನು ಸಾಕಾಗಲಿಲ್ಲ ಬಿಸುಣಿಕಿನೂ ಸಾಕಾಗಲಿಲ್ಲ ನೋಡಮ್ಮ. ಹೌದು ಬಿಡಲ್ಲ ಅಯ್ಯಪ್ಪ ನೀ ಹೇಳದಂತ ಕರೆವೈತಿ. ಎಲ್ಲ ಕಾಲ ಭಾಳ ಸುಪೀರಿಯರ್ ಆದಂಗೆಲ್ಲ ಕೆಟ್ಕೊಂತ ಹೊಂಟೈತಿ. ಮೊದ್ಲಿನ ಕಾಲನ ಬೇಸಿಟ್ಲ ನಮ್ದು ನೋಡ್ತಿಲ್ಲ ಹೆಂಗ ಇದ್ರಾಗ ಕೆರೆಯಾಗ ಎಷ್ಟು ನೀರು ಇರ್ತಿದ್ವು ಬಾವ್ಯಾಗ ಹಂಗ ಬಗ್ಗಿ ತುಂಬ್ಕೊಳಂಗ್ ಬರ್ತಿದ್ವು ನೀರು. ಯಪ್ಪ ಬೋರ್ ಎಲ್ಲಿ ಹಾಕಿಸ್ತಿದ್ರು ಅವಾಗ ಎಲ್ಲರೂ ಬಾವಿ ತೋರಿಸಿದ್ರು ಬಾವಿ ನೀರ ಜಗ್ಗಿ ಬರ್ತಿದ್ವು. ಏನು ಒಂದು 25 ಅಡಿ 30 40 ಅನ್ನೋದ್ರಾಗ ಬಾವಿದ ನೀರು ಅಂತ ಜಲ ಇರ್ತಿತ್ತಪ್ಪ. ನಮ್ಮ ಹೊಲದಾಗೆಲ್ಲ ನೋಡ್ತಿಲ್ಲ ಹೆಂಗಿದ್ದು ಬಾವಿ ಈಗೆಲ್ಲದ ಒಯ್ಯಪ್ಪ ಎಷ್ಟು 100 ಅಡಿ ಹಾಕಿದ್ರು ಬೋರ್ ನೀರು ಹತ್ವಲು. ಮತ್ತೆ ನೀ ಹೇಳ್ದಂಗ ಅಂತರ್ಜಲ ಹೋತಂದ್ರ ಇನ್ನೇನೈತಿ ನಿನ್ನ ಸಾಯಂಕಾಲಕ್ಕೆ ಒಂದೊಂದು ನೀರು ಬಿಡ್ಬೇಕಂದ್ರೆ ಎಲ್ಲ ಸಮುದ್ರ ಅಂತ ಹುಡ್ಕೊಂಡು ಹೋಗ್ಬೇಕು. ಅವು ಉಪ್ಪು ನೀರು ಆಗ್ಬಿಟ್ಟಿರ್ತಾವೆಲ್ಲ. ನೋಡು ನಮ್ಮ ಮುಂದೆ ಹೆಂಗೈತೇನ ಅಂದಂಗ ಏನ ಮಾಡ ಅಂದಲ್ ನಿನ್ನೇಂತಿ ಅದ ಬೇ ಹೇಳಿದ್ನಲ್ ಬೇ ಪುಂಡಿ ಪಲ್ಯ ಉದ್ರ ಬೆಳೆ ಸಬ್ಬಸಿ ಹಾಕಿದ್ದು ನಡಿ ಊಟ ಮಾಡಿ ನಡಿ. ನೀನು ಬಿಸಿ ಬಿಸಿ ರೊಟ್ಟಿ ಮಾಡಕತ್ತವ್ರು ಅಲ್ಲೇ ಒಲಿ ಮುಂದೆ ಹೋಗಿ ಕುತ್ಕೊಂಡು ತಿನ್ನು ಹೋಗು. ಹೌದನ ಯಪ್ಪ ಪುಂಡಿ ಪಲ್ಯ ಅಂದ್ರೆ ನಂಗೆ ಪಂಚ ಪ್ರಾಣ ನೋಡು ಬಾಯಾಗ ನೀರು ಬರಕತ್ತು ನೋಡು. ಹೊಕ್ಕಿಂತಲ್ಲ ಬಿಸಿ ರೊಟ್ಟಿ ಪುಂಡಿ ಪಲ್ಯ ಮ್ಯಾಗ ಹೊಟ್ಟೆ ಎಣ್ಣಿ ಹಾಕೊಂಡು ಕಲಿಸ್ಕೊಂಡು ತಿನ್ನಿ ಅಂದ್ರ ಆಹಾ ಸ್ವರ್ಗಕ್ಕೆ ಮೂರಾಗೆ ನೋಡ್ಲ. ಅನ್ನಂಗ ಇಟ್ಟ ಹೊಂಟಿಯಲ್ಲ ಏನು ಹೊಲದಾಗ ಏನಾರು ಕೆಲಸ ಐತಾನೆ? ಹ್ಞೂ ಬೇ ಹೊಲಕ್ಕೆ ಹೊಂಟಿದ್ದೆ ಈ ಊಟ ಆತಲ್ಲ ಹೊಲಕ್ಕೆ ಹೋಗಿನ ಸ್ವಲ್ಪ ಕೆಲಸ ಮಾಡಿ ಮಧ್ಯಾಹ್ನ ಕಿಲ್ಲೇ ಬರ್ತೀನಿ ಊಟಕ್ಕೆ. ಹೊಲಕ್ಕೆ ಏನ್ ಹಾಕಿಲ್ಲ ಮಲೇಶಿ ಬಾರಿ ಹೊಲಕ್ಕೆ ಕುಡಿಯಾಕತ್ತಿಯಪ್ಪ. ಏನ್ ಹಾಕಿದಿ? ಯಮ್ಮ ಅದು ಇದು ಮಿಶ್ರ ಬೆಳೆ ಅಂತ ಮಾಡ್ತಾರಲ್ವೇ ತೊಗರಿ ಹಾಕಿನೇ ನನ್ನಡಕ್ಕೆ ಶೇಂಗಾ ಹಾಕಿ ನೋಡು. ಎರಡು ಬೆಳೆ ಒಂದೇ ಸಲ ಬರ್ತಾವು. ನುಗ್ಗರೆ ರೇಟ್ ಐತಿ ತೊಗರಿ ರೇಟು ನುಗ್ಗೈತೆ ಶೇಂಗಾ ರೇಟು ನುಗ್ಗೈತೆ. ಅದಕ್ಕೆ ಎರಡು ಹಾಕ್ಬಿಟ್ಟಿನಿ. ಇವತ್ತೊಟ್ಟು ಕಳೆ ಪಳೆ ತೆಗ್ಸಕ್ಕೆ ಆಳಿಗೆ ಹೇಳಿದ್ದೆ ಒಟ್ಟು ಕಳೆ ತೆಗಿಸ್ತೀನಿ. ನಡಕ್ಕೆ ಶೇಂಗಾದಾಗ ಜಿಗ್ಗಿ ಬಂದೈತೆ ಮಳೆ ಇವನೊಂದು ಹತ್ತೈತಲ್ಲ ಹುಲ್ಲ ಆ ನಮನಿ ಬಂದ್ಬಿಟ್ಟೈತೆ ನೋಡಿ ಅಮ್ಮ. ಶೇಂಗಾಕ್ಕಿಂತ ಹುಲ್ಲ ಜಾಸ್ತಿ ಕಾಣಕತ್ತೈತಿ. ಗೊಬ್ಬರ ಹಾಕ್ಬೇಕು ಶೇಂಗಾಕಂದ್ರೆ ಒಂಚೂರು ಮತ್ತೆ ಕಳೆ ತೆಗಿಸ್ಬೇಕಲ್ವ ಅದಕ್ಕೆ ಒಟ್ಟು ಕಳೆ ತೆಗಿಸಿ ಗೊಬ್ಬರ ಹಾಕಿ ಕಟ್ಟಿಸ್ಬೇಕು. ಹೋಗ್ತೀನಿ ಆಳ ಬಂದಾರ ಹೊಲಕ್ಕೆ ಹೋಗ್ಬಿಡ್ತೀನಮ್ಮ. ಹೋಬಾಯಪ್ಪ ಹೋಬಾ. ಯಮ್ಮ ನಿಮ್ಮ ಹೊಲಕ್ಕೆ ಏನ್ ಹಾಕಿರ್ಬೇ? ಏನ ನಮ್ಮ ಹೊಲಕ್ಕ ಆಗನ ಭಾಡ ಅಂತಂದು ಇಬ್ರು ಹೆಂಡ್ರ ಕಟ್ಕೊಂಡು ಬರೀ ಇಬ್ರು ಕುಟ ಹತ್ತಾಗಿತ್ತ ಸ್ವಾಟಿ ತೂಸ್ಕೊಳೋದ್ರಾಗ ಸಾಕಾಗೈತೆ. ಹೊಟ್ಟಿ ಕೂಳು ಅದನ್ನ ಸಿಕ್ಕರೆ ಸಾಕಾಗೈತಿ. ಇನ್ನು ಹೊಲಕ್ಕೆ ಹೋಗಿ ಬಿತ್ತೋದು ಮಾಡೋದು ಎಲ್ಲಿಂದ ಯಪ್ಪ. ನಿನ ಬೀಳ್ಬಿದ್ದಲ್ಲ ಹೊಲ ಬೀಳ್ಬಿದ್ದವು ಯಾರು ಮಾಡಾರಿಲ್ಲ ಏನಿಲ್ಲ. ಈ ನೋಡ್ರ ಮಳಿ ಆ ನಮ್ನಿ ಬಂದೈತೆ. ಏನು ಹುಲ್ಲು ಏನು ನಡ ತನಕ ಬಂದೈತೋ ಏನು ನಮ್ಮ ಮುಚ್ಚಗ ಬಂದೈತೋ ನೋಡ್ಬೇಕು ಒಟ್ಟು. ಅಲ್ವೇ ಬೀಳೋದ್ರ ಬದ್ಲಿ ಯಾರಿಗಾರ ಕೋರು ಲಾವಣಿ ಏನಾರ ಕೊಟ್ಟಿದ್ರೆ ಇನ್ಕಮ್ ಬರ್ತಿತ್ತ. ಮಾಡ್ಕೊಂಡು ಹೋಗೋರಿಗಾರ ಕೊಟ್ರೆ ಮಾಡ್ಕೊಂಡು ತಿಂತಾರೆ. ಬೀಳಿಸಿದ್ರೆ ಅದಕ್ಕೆ ಬರುತ್ತೆ. ಹ್ಞೂನಯ್ಯಪ್ಪ ನಾನು ಅದನ್ನ ಹೊಡ್ಕೋತೀನಿ. ಹೊಕ್ಕಿನಿ ಹೊಲಕ್ಕೆ ಹೋಗ್ತೀನಿ ನೋಡ್ತೀನಿ ಅಂತಾನೆ ಹೊಸ್ಲಿ ದಾಟಕ್ಕಿರಂಗಿಲ್ಲ. ಒಬ್ಬಕ್ಕೆ ಬಂದು ಇನ್ನೊಂದ್ ಕಡೆ ಹೇಳ್ತಾಳೆ ಒಬ್ಬಕ್ಕೆ ಬಂದು ಇನ್ನೊಂದ್ ಕಡೆ ಹೇಳ್ತಾಳೆ. ಇಬ್ಬರು ಕಾಲಾಗ ಎರಡು ಕಾಲು ಅತ್ತಾಗಿತ್ತ ಹೇಳೋದು ನಡಕ್ಕೆ ಚೆಡ್ಡರ್ದು ಇರ್ತೈತೆ ಅದರದ್ದು ನೀನೊಳೆ ಹೊಂಟಿರಿ. ಮತ್ತೆ ಹಿಂಗಾದ್ರೆ ಹೆಂಗ್ ಬೇಯಮ್ಮ? ಮತ್ತೆ ಮನೆಗೆ ಇನ್ಕಮ್ ಬೆಳಿ ಪಳಿ ಹೆಂಗ್ ಮತ್ತೆ ಹೆಂಗ್ ಮಾಡ್ತೀರಿ? ಏನ್ ಮಾಡ್ತಾನಪ್ಪ ಅತಗ ಗೊತ್ತು. ನಾನು ಏನಾರ ಕೇಳಕೋರ ಸುಮ್ಮನೆ ಸಿಟ್ ಮಾಡ್ತಾನ. ಅದಕ್ಕೆ ಕೇಳಕ್ ಹೋಗಿಲ್ಲ. ಏನಾರ ಮಾಡ್ಲಿ ಬಿಡು. ಇದಷ್ಟು ದಿವಸ ಗಂಟು ಖರ್ಚಾಗ ತನಕ ಕುತ್ಕೊಂಡ್ ತಿಂತಾನ. ಗಂಟು ಖರ್ಚಾದ್ಮ್ಯಾಗ ತಲೆ ಮೇಲೆ ಬುತ್ತಿ ಗಂಟು ಕುರ್ಚಿಗೆ ಕುಡುಗೋಲ್ಲ ತಲೆ ಮೇಲೆ ಇಟ್ಕೊಂಡು ಹೋಗ್ತಾನ. ಅವಾಗ ಬುದ್ಧಿ ಬರುತ್ತೆ ಅವಾಗ. ತಡಿಯಮ್ಮ ವಿಜ್ಜಿನ ಕರಿತೀನಿ ಮಾತು ನೀನು ಕೈ ಇಡೋದೆಲ್ಲ ಮುಂದೆ ಹಾಕಿ ತಡಿ ಮ್ಯಾಗ ಮೇಲೆ ಕರ್ಕೊಂತ ತಡಿ.
ಏ ವಿಜಿ ವಿಜಿ, ಇಲ್ಲಿ ಅಮ್ಮ ಬಂದ ಅವಳು ಒಂಚೂರು ಕರ್ಕೊ ಮೇಲೆ. ಅಮ್ಮಗೊಂಚೂರು ಬಿಸಿ ರೊಟ್ಟಿ ಪುಂಡಿ ಪಲ್ಯ ಒಂಚೂರು ಹಚ್ಕೊಂಡು ಊಟ ಮಾಡ್ತಾ. ಯಾರು ಯಾ ಅಮ್ಮ ಬಂದಳ? ಬಂತೇನೆ ಹೊರ ಬಂದೆ. ಅಯ್ಯಮ್ಮ ನೀನೇನ? ಅಯ್ಯ ಏನು ಅರೆದರ್ಕಿ ಮಾಡ್ತೀವಿ? ಆಜು ಬಾಜು ಮನ್ಯಾಗ ದಿನ ಬೆಳಗರ್ದ ಬರ್ತೀವಿ. ಗೊತ್ತು ಪರಿಚಯ ಗತೆ ಮಾತಾಡ್ತೀನಿ ನೋಡವ. ಇವ್ರು ನೋಡಂಗ ಯಾರ ಬಂದಾರ ಅಂತ ಕರೀತಾರ. ಬಾಯಮ್ಮ ಒಳ ಬಾಬೆ. ಇಲ್ಲಲೇ ಅಮ್ಮ ಬರಾತಿದ್ಲು, ನಾನು ಇತ್ತಾಗ ಹೊಂಟಿದ್ನ ಹೊಲಕ್ಕ. ಇವು ನೋಡಿ ಕಾಲಾಗ ಕುರಿ ಇಕ್ಕಿ ಅವು ಇವು ಅದಾವು. ಮತ್ತೆ ಜಾರಿ ಬಿದಿಗಿದಳ ಅಂತಂದು ಒಟ್ಟು ನೀ ಇದ್ರ ಒಟ್ಟು ಹಿಡ್ಕೊಂತಾಳ, ಕರ್ಕೊಂಡು ಒಳಗೆ ಹೋಗೋಣ ಅಂತ ಕರೆದೆ. ಹೌದೇನ್ರಿ? ನೀವು ಹೋಗ್ರಿ, ನಾ ಎಲ್ಲ ಅಮ್ಮನ ಒಳಗೆ ಕರ್ಕೊಂಡು ಹೋಗ್ತೀನಿ. ಹೊಲಕ್ಕೆ ಹೋಗ್ರಿ, ಯಾರು ಬಂದಾರ ಅಂತೀರಿ? ಇಲ್ಲ ನಿಂತೀರಿ ನೋಡ್ರಿ. ಹೊಂಟೆ ನೋಡಿ, ಹೊಂಟೆ ಬಿಟ್ಟೆ. ಮಲ್ಕ ಬಾಯಮ್ಮ, ಕೈ ಹಿಡ್ಕೊಳ್ಳೇನ? ಬ್ಯಾಡ ತಡೆಯವ್ವ, ಮೆಲ್ಲಕ್ ಹಂಗ ಹತ್ತೀನಿ. ಯವ್ವ ಏನವ ಯವ್ವ, ಇವು ಏನು ವಾಸನೆ ಯವ್ವ. ವಿಜಯ್ ಮರಿ ಹಾಕಿತ್ತಂದ್ಲೆ ಇದು? ಹ್ಞೂ ಅಮ್ಮ, ಮೊನ್ನೆ 2 ಮರಿ ಹಾಕಿತಿ. ಅದಕ್ಕೆ ಇಲ್ಲ ಬೆಚ್ಚಗಿಲ್ಲ ಮ್ಯಾಲ ಮಲಗಿಸಿನಿ. ತಗಡಿ ಸಂದಾಗ ಮಕ್ಕೊಂಡು ನೋಡಲ್ಲ 2 ಮರಿ. ಬಾರಿ ಆತ್ ಬಿಡವ. ಕುರಿ ದಂಡ ಕಟ್ತೀನಿ ಹಂಗಿದ್ರ. ಈ ಕಟ್ಟಿ ತುಂಬಿಸ್ಬಿಡಲೆ ಕುರಿದ. ಅವನವನ ಜಗ್ಗಿ ರೇಟ್ ಐತೆ. ಇನ್ನೇನು ಹಿಡ್ದಾರ ಇಲ್ಲ ಬಿಡ ಹಂಗಿದ್ರ. ಅಯ್ಯಮ್ಮ ಅದಕ್ಕೆ ಮಾಡೋದು ಹೇಳ. ಈ ಬಡ ಬಡ ಕೆಲಸ ಮುಗಿಸ್ಕೊಂಡು ಹೋಗ್ಬೇಕಲ್ಲೇ ಹೊಲಕ್ಕೆ. ಹೊಲೆ ಮ್ಯಾರಿಗೆ ಹೋಗಿ ಸೊಪ್ಪು ಸದಿ ಎಲ್ಲ ಕಟ್ಕೊಂಡು ಹೊರಿ ಹೊತ್ಕೊಂಡ್ ಬರ್ಬೇಕು. ಗೋಣ ಅನ್ನೋದು ಖುಷಿ ಕುಂತ ಬಿಡ್ತೈತಿ. ಹೊತ್ಕೊಂಬಂದು ಇಲ್ಲೇ ಮೇಯಿಸ್ಬೇಕು. ಹೊಲ ಕಡೆ ಹೊತ್ಕೊಂಡು ಮೇಯಿಸ್ಬೇಕಂದ್ರೆ ಆಗಂಗಿಲ್ಲಮ್ಮ. ಒಂದ್ಸಲ ಏನ ಕಟ್ಕೊಂಬಂದಿಲ್ಲ ಹಾಕ್ತೀನಿ. ನಾವು ಸಣ್ಣ ಮರಿ ಅದಾವ, ಓಸೆಯಲ್ಲಿ ಹೊತ್ಕೊಂಡು ಹೋಗ್ಲವ. ಅದಕ್ಕೆ ಇಲ್ಲೇ ತಗೊಂಬಂದು ಒಟ್ಟು ಹಾಕಿ ಮೇಯಿಸ್ತೀನಿ. ಹೌದು. ಮತ್ತೆ ಮರಿ ಸಣ್ಣ ಅದಾವಲ್ಲ, ಕಾಳ ಪಾಳ ಬರ್ತಾವು, ಇಲ್ಲ ನಾಯಿ ಪಾಯಿ ಹಿಡಿತಿರ್ತಾವು. ಇಲ್ಲಿ ಓಣ್ಯಾಗ ನಾಯಿ ಪಾಯಿ ಬಂದ್ಗಿಂದವಲ್ಲಿ ಅವನ್ನ ಒಂಚೂರು ಬೇಸಿ ಕಣ್ಣಿ ಕಾಣ್ಲಾರ್ದಂಗ ಬೇಸಿ ಒಳಕತ್ತ ತಿನ್ನರ್ ಚಾಟ್ ಮಾಡು. ಇವು ದೊಡ್ಡಕ್ಕಾದ್ರೆ ಹಂಚ್ಕೊಂತಾವು. ನಾಯಿ ಸಣ್ಣ ಮರಿ ಆದ್ರೆ ಸೀದಾ ಕುತ್ತಿಗೆ ಹಿಡಿತಾವಲ್ಲಿ. ವಾಸನೆಗೆ ಅವ್ನ ನರಿ ಪರಿ ಹೊಲ್ದಾಗಾದ್ರೆ ಗಂಟು ಹೋಗ್ತಾವು. ಇಲ್ಲಿ ನಾಯಿ ಕಾಟ್ ನೋಡು, ಹುಷಾರು. ಹ್ಞೂನಮ್ಮ, ಅದಕ್ಕೆ ನಾನು ಹೊಲಕ್ಕೆ ಇದೊಂದ ಹೆಂಗ್ ಕರ್ಕೊಂಡು ಹೋಗ್ಲಿ? ಅಯ್ಯೋ ಮರಿ ಮನೆ ಮುಂದೆ ಹೆಂಗ್ ಬಿಟ್ಟೋಗ್ಲಿ ಅಂತೇಳಿ ಇಲ್ಲೇ ಹುಲ್ಲು ಅಣ್ಣ ತೊಗೊಂಬಂದು ಹಾಕ್ತೀನಿ. ಬಾಯಮ್ಮ, ಬಿಸಿ ರೊಟ್ಟಿ ಪುಂಡಿ ಪಲ್ಲೆ, ಸಬ್ಬಸಿಗೆ ಹಾಕಿ ಉದುರು ಬೇಳೆ ಪಲ್ಲೆ. ಆಮೇಲೆ ಇವರು ನಿನ್ನೆ ಹೊಲ್ದಾಗಿಂತ್ರ ಒಂಚೂರು ಕಳೆ ತೆಗಿಯ ಮುಂದೆ ಗೊರ್ಜಿ ಸೊಪ್ಪು ಜಗ್ಗಿ ಬೆಳ್ಬಿಟ್ಟೈತಂತ ಹೊಲ್ದಾಗ ಮಳೆಗೆ. ಜಗ್ಗಿ ಹೊರಿ ಗೊರ್ಜಿ ಸೊಪ್ಪು ತಂದ್ಬಿಟ್ರ ನೋಡು. ಕುತ್ಕೊಂಡು ನಿನ್ನೆ ಸೋಸಿನಿ ಗೊರ್ಜಿ ಸೊಪ್ಪಿನ ಪಲ್ಯ ಮಾಡಿನ್ ಬಾ. ಎಂತ ರುಚಿಗೆ ಅಂತಿದ್ವಿ ಗೊರ್ಜಿ ಸೊಪ್ಪು. ತಿನ್ ಬಾಯಮ್ಮ. ಏನ ಗೊರ್ಜಿ ಸೊಪ್ಪ? ಏವ್ವ, ಗೊರ್ಜಿ ಸೊಪ್ಪು ಅಂದ್ರೆ ನನಗೆ 2 ಹೊಟ್ಟೆ ನೋಡ್ಲೆ. ಐತೇನ ಸೊಪ್ಪು? ಏನೇನು ಕಾಲಿನ ಆತ? ಅಯ್ಯ ಬೇಕಿತ್ತಾನೇಮ್ಮ ನಿನಗ? ನನಗೆ ಲಕ್ಷ್ಯ ಬರಲಿಲ್ಲ ನೋಡು. ನನಗೆ ಮಾಡಿ ಉಳ್ಕದ್ದು ಇಲ್ಲಿ ಎದ್ರ ಮನೆ ಕಮ್ಮಲಿಗೆ, ರೇಣಿಗೆ, ಈಕಿ ಪ್ರೇಮವಾಗ ಅವ್ರಿಗೆ ಎಲ್ಲರಿಗೂ ಕೊಟ್ಟು ಖಾಲಿ ಮಾಡಿದ್ ನೋಡು. ನಿಮ್ಮ ಮನೆ ಕೇಳದ ಮರ್ತ್ಬಿಟ್ಟೆ. ಕೇಳಕಂತಂದು ನಿನ್ನೆ ಬಂದಿದ್ದವ. ಯಾಕ ನಿನ್ನೆ ಇದ್ದಿದ್ದಿಲ್ಲ ಬಿಡು, ಯಾರು ಬಾಗ್ಲ ಹಾಕ್ದಂಗಿತ್ತು. ಸುಮ್ಮನೆ ಆಗ್ಬಿಟ್ಟೆ. ಆಮೇಲೆ ನಾನು ಮತ್ತೆ ಆಮೇಲೆ ಕೊಡೋದ ಮರ್ತ್ಬಿಟ್ಟೆ. ಅವ್ರು ಕೇಳಿದಲ್ಲ, ಕೊಟ್ಟಬಿಟ್ಟೆ, ಖಾಲಿ ಆಯ್ತು. ಬೇಕಂದ್ರೆ ಇವತ್ತು ತೊಗೊಂಬರ್ತಾರೆ ತಡಿ. ಮತ್ತೆ ಕಳೆ ಅದೈತಲ್ಲ, ಎಳೆದೆಲ್ಲ ತಗೊಂಡ್ಬರ್ತಾರ, ವಸ್ತ್ರದ ಕಟ್ಕೊಂಡ್ ಬರ್ತಾರ. ಕೊಡ್ತೀನಿ ತಗೋ, ಇವತ್ತಿಂದಷ್ಟು ನಿಮ್ಗೆ ಕೊಡ್ತೀನಿ ತಗೋ. ನಿಮ್ಮನೆ ಹೆಂಗು ಬಾಳ ಮಂದಿ ಇದಿರಲ್ಲ, ಆಟೈತಿ ನಮ್ಗ. ಅದು ಎಷ್ಟು ಒಂದು ಹೊರಿ ಆದ್ರೂ ಒಂದ್ ತಡಗಾಗತ್ತಯ್ಯಮ್ಮ. ಇವತ್ತು ನೋಡು ಎಷ್ಟಕ್ಕೊಂದು ಸೊಪ್ಪು ಇತ್ತದು ತಳಸಿದ್ರೆ ನನಗ ಇವ್ರಿಗೆ ಇನ್ನೊಂದು ಚೂರು ಐತಿ, ನಿನಗೆ ಆಗ್ಬೋದು ನೋಡು. ಆಟಾಗೈತೆಯಮ್ಮ. ಯವ್ವ ಆ ರುಚಿ ಮಾತ್ರ ಹೇಳ್ತೀನಿ, ನಮಗೆ ರುಚಿ ಐತೆ ನೋಡು. ಏನ್ ಹಾಕಿಲ್ಬೇ ನಾನು? ಒಂಚೂರು ಎಣ್ಣೆ ಹಾಕಿನಿ, ಜಿರಿ ಹಾಕಿನಿ, 4 ಬೆಳ್ಳುಳ್ಳಿ ಹಾಕಿನಿ, ಸೊಪ್ಪು ತಳಸಿದ್ನಿ, ಒಂಚೂರು ಎಲ್ಲ ಕರಗಿದ್ಮೇಲೆ ಒಂಚೂರು ಉಪ್ಪು ಹಾಕಿನಿ ನೋಡು. ಇಷ್ಟ ಬೇರೆ ಏನು ಹಾಕಿಲ್ಲ ನೋಡು. ಏನ್ ರುಚಿ ಆಗೈತೆಯಮ್ಮ. ಯವ್ವ ಅದ ಅಂತಾರಲ್ಲ, ದೇವ್ರು ಯಾವ್ಯಾವ್ದ್ರಾಗ ಏನೇನು ರುಚಿ ಇಟ್ಟಿರ್ತಾನ ನೋಡು. ಆ ಸೊಪ್ಪನ್ನ ಏನ್ ರುಚಿ ಇಟ್ಟಿದ್ದಾನೆ ದೇವ್ರು. ಹ್ಞೂನಯ್ಯವ್ವ, ಈಗಿಂದ ಊಟ ಏನು ಊಟ ಯವ್ವ? ನಿನ್ನ ದಾಳಿ ಹೊಡ್ಕೊಂಡು ಹೋಗ್ಲಿ. ನಮ್ದಿತ್ತು ನೋಡು, ಅದೇ ಹೇಳಿದಲ್ಲ, ಗೊರ್ಜಿ ಸೊಪ್ಪು, ಹಕ್ರಿಕಿ ಸೊಪ್ಪಿನ ಪಚ್ಚಡಿ, ಪುಂಡಿ ಸೊಪ್ಪು, ಆಮೇಲೆ ಇದರಲ್ಲಿ ಹಸೇವು, ಅಲ್ಲೇ ಹೊಲದಾಗ ಬೆಂಡೆಕಾಯಿ, ಸೌತೆಕಾಯಿ ಎಂತ ಅಲ್ಲೇ ಹರ್ಕೊಂಡು ತೊಗೊಂಡು ತಿಂತಿದ್ವವ. ಬುತ್ತಿ ಇಲ್ಲಿ ಒಯ್ಯೋದು, ಅವ್ನು ತಿನ್ನೋದು, ಏನು ರುಚಿ ಇರ್ತಿತ್ತು. ಆಮೇಲೆ ಉಳ್ಳಾಗಡ್ಡಿ ಬೆಳೆದಿರ್ತಿದ್ರಲ್ಲ ಸೊಪ್ಪು, ಉಳ್ಳಾಗಡ್ಡಿ ಸೊಪ್ಪು. ಅವಾಗಿನ ಊಟ ಅದಕ್ಕೆ ಅಷ್ಟು ಗಟ್ಟಿ, ಅಷ್ಟು ಆಯಸ್ ಗಟ್ಟಿ. ಎಷ್ಟು ದಿವಸ ಎಷ್ಟು ವರ್ಷ ಬದುಕ್ತಿದ್ರು. ಇವಾಗಿನ ಊಟಕ್ಕೆ ನೋಡ್ತಿಲ್ಲ, 60 ವರ್ಷ ಅನ್ನೋದ್ರಾಗ ಚಟ ಕಟ್ಟರಲೆ ಅಂತ ನನ್ನ ಲೆಕ್ಕಕ್ಕಾಗೈತಿ ಯವ್ವ. ನಾವು ನೋಡಿ ಇನ್ನ ಹೆಂಗದಿ, ನೀವು ನೋಡಿ ಹೆಂಗದಿರಿ. ನಮ್ಮ ಮುಂದೆ ನೀವು ಏನಲ್ಲೇ, ನನ್ನ ವಯಸ್ಸಿಗೆ ಏನು ಇರ್ತೀಯೇನಿಲ್ಲ ಬಿಡು. ಅಯ್ಯ ಅದೇನು ಕರೆ ಆಯ್ತು ಬಿಡಿ ಅಮ್ಮ. ನಿನ್ನ ವಯಸ್ಸಿಗೆ ಒಂದೊಳಗೆ ಇದ್ರೂ ನಿನ್ನಷ್ಟು ನಾಟಿನಿದ್ರಲ್ಲ, ನಿನ್ನಂಗೆ ನಾಡ್ಯಾಡಲ್ಲ. ಹಲ್ಲಂತೂ ಇರೋದೇ ಇಲ್ಲ ಮೊದಲ. ಕೂಳು ಪಾಳು ಏನಿರಲ್ಲ, ಗಂಜಿ ನೀರು ಇಟ್ಟ ಹೋಗ್ತಿರ್ತೈತೆ ನೋಡು. ಅಲ್ಲೇ ಹಾಸಿಗೆ ಮೇಲೆ ಬಿದ್ದಿರ್ತೀವಿ ಅಷ್ಟೇ. ಅದು ಇರ್ಲಿ ಅಂದಂಗ ಗೌಡ್ರು, ಲಕ್ಷ್ಮಕ್ಕ, ಆಮೇಲೆ ಜಯಕ್ಕ ಏನ್ ಮಾಡಾಕ್ತಾರ? ಏನ್ ಅಡಿಗೆ ಮಾಡಿದ್ರು ಇಬ್ರು ಸ್ವಸ್ತ್ರ? ಏನ್ ಬಿಡವ, ಇಬ್ರು ಸ್ವಸ್ತ್ರ ಅದಾರ. ಒಬ್ಬೇಕೊಂದ್ ನಮ್ನಿ, ಒಬ್ಬೇಕೊಂದ್ ನಮ್ನಿ, ಒಬ್ಬ ಕೈ ಒತ್ತಾಳ, ಒಬ್ಬ ಕಾಲು ಒತ್ತಾಳ. ಆರಾಮ್ ಬಿಡವ ನಿಮ್ದ ಜೀವನ. ಹೌದಿಲ್ಲಮ್ಮ? ಅದ್ನೇನ್ ಕೇಳ್ತೀನಿ? ನನ್ನ ಆರಾಮಿಗೆ ನನ್ನ ಆರಾಮ ಕೇಳಬಾರ್ದಿನ. ಕಣ್ಣಲ್ಲಿ ನೋಡ್ಬೇಕಷ್ಟೇ. ಆ ಸಂತೋಷ, ಆ ವೈಭವ ಅದನ್ನ ಹೇಳಕ್ಕ ನನ್ನ ಬಾಯಿಲಾಗಲ್ಲ. ಕಣ್ಣೆಲ್ಲ ನೋಡಕ್ಕ ನಿನ್ನ ಸಾಲಲ್ಲ. ಒಂದ್ ದಿವ್ಸ ಬಾಲೆ ನಮ್ಮ ಮನೆಗೆ ನೋಡ್ಬೇಕು, ಗೊತ್ತಾಗತ್ತ. ಇಬ್ಬಿಬ್ರು ಸ್ವಸ್ತ್ರ, ಏನ್ ಸೇವೆ, ಏನ್ ಊಟ, ಏನ್ ಹೇಳ್ಬಾರ್ದು ಕೇಳಬಾರ್ದು ಬಿಡು. ಹೋಲ್ ಬಿಡ, ಅದನ್ನ ಕೇಳಾಕ ಹೋಗ್ಬೇಡ. ಬೆಂಡ್ಲಿ ಊರ್ ಬೆಂಡ್ಲಿ ಗೊತ್ತಿಲ್ಲದಂದ್ಲೆ ನಿನಗೇನಾರ? ಮತ್ ನನಗ ಆಡ್ಕೊಂಡು ನಗ್ತೀಯನ್ಲೆ ನಾನು ನೋಡಿ. ಇಲ್ಲಮ್ಮ, ಅಲ್ಲ ಸುಮ್ಮನೆ ಅಂದ ಅಷ್ಟೇ, ಗೊತ್ತೈತಿ, ನನಗೇನು ಗೊತ್ತಿಲ್ಲನೆ. ಅಲ್ಲ ಅಯ್ಯಮ್ಮ, ನಾವೊಂದು ಕೇಳ್ತೀನಿ. ಎಷ್ಟು ದಿವಸ ನಿನ್ ಕೇಳ್ಬೇಕಂತ ನನಗೆ ಕೇಳಕ್ಕಾಗಿದ್ದಿಲ್ಲ. ಅಲ್ಲ ಲಕ್ಷ್ಮಕ್ಕ ಮೊದಲನ್ನ ಎಂತ ಚಲೋ ಇದ್ಲಿಲ್ಲ. ನಾನು ಮದುವೆ ಬಂದಾಗಿಂತ ನಾನು ಲಕ್ಷ್ಮಕ್ಕ ನೋಡ್ಕೊಂತ ಬಂದೀನಿ. ಲಕ್ಷ್ಮಕ್ಕ ಒಳ್ಳೆ ಕೇಳಲ್ಲ, ಮಂತೆ ಅಂತ ಉಗಿಸ್ಕೊಂಡು ಹೋದ್ಲು, ಗೌಡ್ರನ್ನ ನಿನ್ನ ಚಲೋ ನೋಡ್ಕೊಂಡು ಹೋದ್ಲು, ಎಲ್ಲ ಬೇಸಿತ್ತು. ಈ ನಡವರ್ಕ ಈ ಜೇಕನ್ ಯಾಕೆ ಗೌಡ್ರಿ ಗಂಟೆ ಹಾಕಿದಿ? ಇಲ್ಲ ತಗೊಂಡು ಅದೇನ ಗಾಡ ಸುಮ್ಮನಿದ್ದದನ್ನು ತಗೊಂಡು ಮುಖ ಬಡ್ಕೊಂಡಂಗೆ ಆಗೈತಿ. ಹಣೆ ಬರ ಮತ್ತು ಗೌಡ್ರ ಹಣೆ ಬರ. ಯಾಕೆ ಇಂಥದಕ್ಕೆ ಮಾಡಿದಿ?
ಅವ್ನ ಅದನಲ್ಲ ಅವನು ಹನುಮಪ್ಪನ ಗುಡಿಯಾಗ ಪೂಜಾರಿ ಅವ್ನು ಜ್ಯೋತಿಷಿ ಹೇಳ್ತೀನಿ ಜಾತಕ ನೋಡಿ ಹೇಳ್ತೀನಿ ಅದನ್ನ ನೋಡಿ ಹೇಳ್ತೀನಿ ಅಂತಾನಲ್ಲ ಅವ ಏನಾರ ಸಿಗ್ಲ ಅವ್ನು ಏನ್ ಮಾಡ್ತಾನೆ ಗೊತ್ತಿಲ್ಲ ನಾನು ಅವನಲ್ಲೇ ಮಾಡಿದ್ದು ನನ್ನ ಸೊಸಿಗೆ ಜಲ್ದಿ ಮಕ್ಕಳಾಗಲಿಲ್ಲ ಮೊದ್ಲ ಲಕ್ಷ್ಮಿಗೆ ಒಂದ್ 5 ವರ್ಷ ಆಗಿತ್ತವ ಮಕ್ಕಳಾಗಲಿಲ್ಲಲ್ಲ ಪಾಪ ಎಲ್ಲ ಕಾದ್ವಿ ದೇವ್ರ ಪೂಜೆ ಮಾಡಿದ್ವಿ ಡಾಕ್ಟರ್ ತೋರಿಸಿದ್ವಿ ಎಲ್ಲ ಮಾಡಿದ್ವಿ ಆಗ್ಲಿಲ್ಲಲ್ಲ ನಾ ಸುಮ್ ಕುಂದ್ರಲಾರ್ದ ಅದೇನ ಅಂತಾರಲ್ಲ ಗುಡಿಗೆ ಹೋಗಿದ್ನೇ ಮತ್ತೆ ಕೇಳದ ಕೇಸ ಅಂತಾರೆ ಏನೈತೆ ದೋಷ ಗೀಷ ಏನಾರ ಕೇಸನ್ನ ಅಂತ ಕೇಸಿದ್ ನೋಡವ ಯಾಕೆಮ್ಮ ಏನ್ ದೋಷ ಇತ್ತಂತಾನೆ ಅವನವನ ಬಾಡೆ ಓರ್ ಬಾಡೆ ಅವ್ನ ನೆಟ್ಗ ಪಂಚಾಂಗ ತೆಗದು ಪಂಚಾಂಗ ನೋಡಿ ಹೇಳಕ ಬರಂಗಿಲ್ಲ ಯಾ ಜಾತಕ ನೋಡಕ್ ಬರಲ್ಲ ಅವನವನ ಸುಮ್ಮನೆ ರೊಕ್ಕ ತಗೊಂತೈತಿ ಸುಳ ತನಗೇನ್ ತಿಳಿತೈತೆ ಅದೇನೋ ತಿಳಿತಿರ್ತೈತೆ ಅಂತತ್ತಲ್ಲ ಏನೇನೋ ತಿಳಿದಾರ್ಗತೆ ಏನೋ ದೇವ್ರ ಬಂದಿರ್ಗತೆ ಇಲ್ಲ ಅಂದ್ರೆ ಏನೇನೋ ಒಂಥರ ಕುಂತು ವಿಚಾರ ಮಾಡಿದ್ರಂಗ ಕಣ್ಣು ತೆಗೆದು ಮುಚ್ಚಿ ಏನೋ ನನಗೆ ಯಾವ್ದೋ ಲೋಕದಾಗಿಂತ ನನಗೇನೋ ದೇವ್ರ ಶಕ್ತಿ ಏನೇನೋ ತಿಳಿದು ಬಂತು ಕಣ್ಮುಂದ್ ಬಂತು ಅಂತ ಹೇಳಿರ್ಗತೆ ನಾಟಕ ಮಾಡ್ತಾನೆ ನಾಟಕನ ನಾನು ಆ ನಾಟಕಕ್ಕೆ ಬಿದ್ಬಿಟ್ನೆ ಯವ್ವ ನಾನು ಆ ನಾಟಕಕ್ಕೆ ಮಳ್ಳಾಗಿ ಅಂತ ಹೇಳಿದ್ದೆ ನಂಬಿಟ್ಟೆ ಅವನಿಗೆ ಸಿಗ್ಬೇಕು ಅವ್ನ ತಲೆ ಕೂದದವನು ಅವ್ನು ಕಿತ್ತಿ ತುಳಿದು ಬಂದ್ಬಿಟ್ಟು ಅವ್ನ ತಲೆನ ಹೋದ ಇದ್ರಾಗ ಹೋಗಿ ಕಚ್ಚ ಪಚ್ಚ ತುಳು ಬರಂಗ್ ಸಿಟ್ಟಾಯ್ತು ನನಗೆ ಏನ್ ಹೇಳಿದೆಮ್ಮ ಅಂತದ ಈ ಲಕ್ಷ್ಮಿ ಜಾತಕ ತಗೊಂಡ್ ಹೋದ್ನೆ ಅವತ್ತೆ ಏನ್ ನೋಡ್ರಿ ನನ್ ಸೊಸಿದು ಮಕ್ಳಾಗಿಲ್ಲ ಏನಾರ ದೋಷ ಗೀಷ ಏನಾರ ಐತನ ಅದೇನ ಅಂತಾರಲ್ಲೇ 4 ದೋಷ 5 ದೋಷ ಇದ್ರ ಮಕ್ಳಾಗಲ್ಲ ಹಂಗಿಂಗ್ ಅಂತಂದು ಇಲ್ಲ ಅಂದ್ರೆ ಅದೇನ ಹಿರಿಯರ ದೋಷ ಅಂತಾರಲ್ಲ ಹಂಗೇನಾರ ಇತ್ತಂದ್ರೆ ಏನಾರ ಶಾಂತಿ ಪಾಂತಿ ಮಾಡ್ಸಣ್ಣ ಮಕ್ಳಾಕವ ಅಂತ ಕೇಳಕ್ ಹೋದ್ ನೋಡವ ಸುಮ್ನೆ ನೋಡ್ದೆ ಮಾಡ್ದೆ ನಾಟಕ ಮಾಡ್ದ ಕಣ್ ಮುಚ್ಚಿದ ತೆಗದ ಒಂದ್ 20 ಬೇರೆ ಕಣ್ ಮುಚ್ಚಿದ 20 ಬೇರೆ ತೆಗದ ಹೂ ಒಂದ ದೇವ್ರ ಕಿವಿ ಹೇಳಕತ್ತಾನಂದ ಇನ್ನೊಂದು ಮುಗ್ದೊಂದು ಏನೇನು ಹೇಳಿದವ ನಾನು ಒಂದ್ ಮನಿ ಬಾಯ್ ತಕೊಂಡು ಕುಂತೆ ಆಮೇಲೆ ಇಲ್ಲ ಈಕಿ ಮಕ್ಳು ಹಂಗಿಲ್ಲ ನೀನು ಒಬ್ಬ ಇನ್ನೊಬ್ಬಕಿನ್ನ ಮದ್ವೆ ಮಾಡ್ಬಿಡು ಅಕ್ಕಿ ಮಕ್ಳಕ್ಕವು ಅಕ್ಕಿಲಿಂದ ನಿನ್ನ ವಂಶ ಉದ್ಧಾರ ಆಗತ್ತ ಈಕಿಲಿಂದ ಏನಿಲ್ಲ ಈಕಿ ಸುಮ್ಮನೆ ಮನೆಗೆ ಇಟ್ಕೋ ಅಕ್ಕಿನ ಕಟ್ರಿ ಅನ್ಬಿಟ್ಟು ನಾನು ಅವತ್ತನ್ನ ಮಾತ ಕರೆವಂತೇಳಿ ಮತ್ತೆ ದೇವ್ರು ಬಂತು ಆ ದಿನದಕ್ಕೆ ಇದ್ರು ಇರ್ಬೋದು ಅಂತೇಳಿ ಬಡ ಈಕಿನ ತಗೊಂಬಂದು ಗಂಟು ಹಾಕ್ಬಿಟ್ಟೆ ನನ್ನ ಮಗ ಒಲ್ಲೆ ಅಂದ ಬ್ಯಾಡ ಅಂದ ತಡಿಬೇ ಏನು ವಯಸ್ಸಾಗಿಲ್ಲ ಇನ್ನ 5 ವರ್ಷ ಆಗೈತೆ ಮದುವೆ ಆಗಿ ಒಬ್ರಿಗೆ 10 ವರ್ಷಕ್ಕೆ ಅಕ್ಕವು ಒಬ್ರಿಗೆ 11 ವರ್ಷಕ್ಕೆ ಅಕ್ಕವು 12 ವರ್ಷಕ್ಕೆ ಅಕ್ಕವು ತಡಿ ಯಾಕಷ್ಟು ಅವಸರ ಮಾಡ್ತಿ ಅಂತ ಬಡ್ಕೊಂಡೆ ನಾನು ಅವನ ಜಾತಕದ ಮಾತು ಕೇಳಿ ಬಡ ಹೋಗಿ ಗುಡಿಯಾಗ ಗಂಟು ಹಾಕೊಂಡ್ ಬಂದ್ಬಿಟ್ನಿ ಅದು ನೋಡ್ತೀನಿ ಬಂದು ಗಂಟು ಹಾಕಿ 1 ವರ್ಷದಾಗ ಈಕಿನ ಬಸರಾದ್ಲು ಆಕಿ ನನ್ನ ಲಕ್ಷ್ಮಿ ಆಕಿನೂ ಬಸರಾಗ್ಬಿಟ್ಲು ಯವ್ವ ಮತ್ ನೋಡಿದ್ರೆ ಆಕಿಗೆ ಗಂಡು ಹುಟ್ಟಿತ್ತು ನಾನು ದೊಡ್ಡ ಸಸಿಗೆ ಈಕಿಗೆ ಸಣ್ಣಕಿಗೆ ಹೆಣ್ಣು ಹುಡ್ತು ವಾದಿ ಬೀದಿ ಹಡ್ದ ಬಿಟ್ರೆ ಯವ್ವ ಇನ್ನೂ ಸ್ವಲ್ಪ ದಿವಸ ತಡ್ಕೊಂಡ್ಬಿಟ್ಟಿದ್ರ ಈಕಿಗೆ ಮಕ್ಳು ಹಾಕಿದ್ವು ನಾ ತಡಿಲಿಲ್ಲ ಪುಸ್ತತಿ ಮಾಡಿ ಬಡ ಗಂಟು ಹಾಕಿ ಅದ ನೀ ಹೇಳ್ದಲ್ಲ ಗಾರ್ಡನ್ ತಗೊಂಡು ಮಕ್ಳು ಬಡ್ಕೊಂಡು ನಂಗೆ ಆಗೈತೆ ಮತ್ತೆ ನಮ್ಮ ಮನೆ ಬರ ಏನ್ ಜಗಾಡ್ತಾವ ಯವ್ವ ಏನ್ ಜಗಾಡ್ತಾವ ಬೇಡದು ನನ್ನ ಮಗನ ಪರಿಸ್ಥಿತಿ ನೋಡ್ಬಿಟ್ರೆ ಕಣ್ಣ ನೀರು ಬರ್ತಾವ ನಾನ ಕುತ್ಕೊಂಡು ನನ್ನ ಮಗನ ಜೀವನ ಮಾಡಿದೆ ಒಲ್ಲೆ ಬೇಡ ಅಂದ್ರೂ ತಗೊಂಬಂದು ಗಂಟು ಹಾಕಿ ಅದನ್ನ ಕುತ್ತಿಗೆ ಉರ್ಲ್ ಹಾಕ್ಬಿಟ್ನಲ್ಲ ಅಂತಂದು ಈಗ ಕೊರಗಂಗ ಆಗೈತೆ ನನಗೆ ಅಯ್ಯೋ ಯಮ್ಮ ಇಷ್ಟೆಲ್ಲ ಕತ್ತಿ ಆಗೈತೇನ ಅದಕ್ಕ ಇಷ್ಟಾಗಿ ಸಿಕ್ಕ ಅಂದ ನೋಡ್ರ ಅವಲ್ಲ ನೀನ ಮಾಡಿದ್ದೆ ನಿನ್ ಜಾತಕ ಮಾಡಿದ್ದೆ ಅಂದದ್ದೆ ಹೋಗಿ ನೀನ ಪೂಜಾರಿ ಬೇಸ್ ಕೇಳಿ ಬಿಡು ನೋಡ್ಲಿ ಅವನು ಆಂಜನೇಯನ ಗುಡಿ ಪೂಜಾರಿ ಅವನು ನನಗೆ ಇಂಥ ಸಿಟ್ಟೈತಿ ಈಗ ಅದನ್ನೆಲ್ಲರ ಕಂಡ್ರ ಆಂಜನೇಯನ ಗುಡಿ ಇದು ತಲೆ ಮೇಲೆ ಬಾಲ ಬಿಟ್ಟನಲ್ಲ ಅದು ಅಮ್ಮಪ್ಪನ ಬಾಲ ಆಗತ್ತೆ ಬಾಲ ತಗೊಂಡು ಯಾವ್ದಾರ ಕಮ್ಗಿಮ್ಮ ಕಟ್ಟೆ ಕೊಡ್ತಾ ಹೊಡೆಂಗ ಆಗ್ಬಿಟ್ಟೈತಿ ಏನ್ ಮಾಡ್ಲಿ ಸಿಟ್ಟು ಹೊಟ್ಟೆಗೈತಿ ರಟ್ಟಿ ಬರಲ್ಲ ವಯಸ್ಸಾಗೈತಿ ಅದಕ್ಕೆ ಸುಮ್ಮನೆ ಅದೀನಿ ನನ್ನ ಸಸಿ ಬಡ್ಕೊಂಡ್ಲು ಅಟ್ಟಿ ತಡ್ರಿ 12 ವರ್ಷದ ಫಲ ಇರ್ತಾವ ಅಂತ ನನ್ನ ಮಗನೂ ಅಷ್ಟು ಬಡ್ಕೊಂಡೆ ಅವ್ನ ಮಾತು ಕಟ್ಕೊಂಡು ತಡ್ಕೊಳ್ಳಾರ್ದಂಗ ಹಿಂಗ್ ಮಾಡ್ಬಿಟ್ಟೆ ಈ ಸಣ್ಣ ಸೊಸಿನ ಅಡ್ಡುರಿತಾಳ ನಮ್ನಿ ಅಡ್ಡುರಿತಾಳ ದೊಡ್ಡದ ಒಟ್ಟಿನ ಸಮಾಸ್ಕೊಂಡು ಹೋಗತಿ ಪುಣ್ಯ ಏನಂದ್ರ ನನ್ನ ಸಣ್ಣ ಸೊಸಿಗೆ ಒಂದ್ ಹೆಣ್ಣು ಹುಡ್ತು ಗಂಡು ಸೊಸಿಗೆ ಒಂದ್ ಗಂಡು ಹುಡ್ತು ಅಷ್ಟ ನೋಡು ಒಂದ್ ಗಂಡು ಒಂದ್ ಹೆಣ್ಣು ಹುಟ್ಟವು ಮೊಮ್ಮಕ್ಕಳ ಕಣ್ಣು ಅನ್ನೋದೊಂದ ಖುಷಿ ಅಷ್ಟ ನೋಡವ ದೇವ್ರ ಒಂದ್ ಒಳ್ಳೆ ಕೊಟ್ಟಾನ ಯಾರು ನೋಡ್ಬಿಟ್ಟಲ್ಲ ಗಂಡು ಹೆಣ್ಣು ಬಿಡವ ಅಂತ ಇನ್ನೇನವ ಆದ್ರೆ ಇವು ಕಚ್ಚಾಡೋ ತಪ್ಪೋಲ್ತು ಅಲ್ಲ ಯಮ್ಮ ಒಂದ ಹುಟ್ಟಿನ ಅಕ್ಕ ತಂಗಿಯರ ಕಚ್ಚಾಡ್ತಾರ ನೆನ್ನಿಗೇನಾರ ಕಚ್ಚಾಡ್ತಾರ ಇನ್ನ ಇವರು ಸೌತ್ಯಾರ ಮೊದಲೇ ಸೌತ್ಯಾರ ಕಚ್ಚಾರ್ಲಾರ್ದಂಗಿರ್ತಾರ ನಯ್ಯಮ್ಮ ನೀನುಳೆ ಸಾಯೋವರೆಗೂ ಹಿಂಗೆ ನೀನೇನಾರ ನಾ ಗುಟ್ಟಕ್ಕೆ ಕುಂತ್ರು ನಿನಗೆ ತಪ್ಪಿದ್ದಲ್ಲ ಬಿಡು ಅಲ್ಲಿನ ನಿನಗೇನು ಪೈಪೋಟಿ ಮೇಲೆ ನಿನ್ನ ಅತ್ತಗೋ ಬೆಟ್ಟಿವಿ ತಳಿತವ ಬೆಟ್ಟಿವಿ ತೂರ ಆ ಥರ ಬಿಟ್ರೆ ನೀನು ಸತ್ತು ಗುಟ್ಟಕ್ಕೆ ಬಿಡು ಮಣ್ಣಾಗೋವರೆಗೂ ಮಾತ್ರ ನಿನ್ನ ತಪ್ಪಿದ್ದಲ್ಲ ಯವ್ವ ಇನ್ನ ಸಾಯದ ಕಾಲಕ್ಕ ನಾ ಇವಾಗಲಿಂದ ನನಗೆ ಅಂಜಿಕೆ ಹೊಟ್ಟೆ ಹೋಗಿಸ್ಬಿಡಲೆ ಸುಮ್ಮನೆ ಬಿಡು ಬಾ ಹೊಟ್ಟೆ ಜಗ್ಗಿ ಹಸ್ಬಿಡೈತೆ ಅವು ಎರಡು ಒಬ್ಬಕ್ಕಿದೇನ ಇವತ್ತು ಮದುವೆ ದಿವಸ ಐತಂತ ಒಬ್ಬಕ್ಕಿದೇನ ಇವತ್ತು ಹುಟ್ಟಿದ ದಿವಸ ಐತಂತ ಎರಡು ಒಂದೇ ದಿವಸಕ್ಕೆ ಬಂದ್ಬಿಟ್ಟು ನೋಡ್ಲಿ ಇದ್ರಾಗೂ ನನ್ನ ಮಗನ ಒಬ್ಬಕ್ಕೆ ಅತ್ತ ಹೇಳ್ತಾರ ಒಬ್ಬಕ್ಕಿತ್ತ ಐತ ನಾನು ಲಕ್ಷ್ಮೀನಾರಾಯಣ ಗುಡಿಗೆ ಹೋಗ್ಬೇಕಂತ ಒಬ್ಬಕ್ಕೆ ಐತ ನಾ ಶಿವಂದು ಪಾರ್ವತಿ ಗುಡಿಗೆ ಹೋಗ್ಬೇಕಂತ ಒಬ್ಬಕ್ಕೆ ಐತ ಯವ್ವ ಬೇಡದು ಅತ್ತಗತಿ ಕೆಳದಾಡಿ ಅದನ್ನ ಕೂಡ ಜಗಳ ಕಟ್ಟಿದ್ರೆ ಊಟಕ್ಕೆ ಸೇತಕ್ಲೆ ನಾ ಅಂತ ಅಡಿಗೆ ಮಾಡಿ ನೀ ತಿನ್ನ ನಾ ಅಂತ ಅಡಿಗೆ ಮಾಡಿ ನೀ ತಿನ್ನಂದ್ರು ಇಬ್ರು ಹಂಗ ಮಾಡಿದ್ರೆ ಏನಾರ ಮಾಡ್ಕೊಂಡು ಹಾಳಾಗಿ ಹೋಗ್ರಿ ಅತ್ತಾಗ ಅಂತಂದು ಇಲ್ಲಿ ಬಂದು ನೋಡು ಬಾಲೆ ಹೊಟ್ಟೆ ಜಗ್ಗಿ ಹಸ್ಬಿಡುತ್ತೆ ಮುಂಚೆ ಏನಿಂತ ಅವ್ರ ಕೊಟ್ಟಾಗ ಹೋದ್ರೆ ಒಂದು ಅರ್ಧ ಹೊಟ್ಟೆ ಹಸ್ತೈತೆ ರೊಟ್ಟಿ ಕೊಡ್ಬಾಲೆ ಬಿಸಿ ರೊಟ್ಟಿ ಅಂತಿದೆ ಅದ್ರಾಗ ಗೊರ್ಜಿ ಸೊಪ್ಪು ಪುಂಡಿ ಪಲ್ಲೆ ಸಬ್ಬಾಸಿ ಹಾಕಿದ ಉದುರು ಬೇಳೆ ಪಲ್ಲೆ ಅಂತಿದೆ ಅದಕ್ಕಲ್ಲೇ ನಿನ್ನ ಗಂಡ ಈಗ ಒಂದು ನಮ್ನಿ ಅಂತಂದು ಊರಿಗೆ ಕೇಳಂಗೆ ಬೇಕು ಅಂತ ಹೋದ ಇಷ್ಟ ಅದ ಮಾಡಿದಿ ಮತ್ತೆ ಬಾಲೆ ಬಾಯ ನೀರು ಬರಕತ್ತ ಅವಾಗಿಂದ ಬಾಯಮ್ಮ ನಾನು ನೋಡು ಹಂಗ ನಿನ್ ಕೂಟ ಮಾತಾಡ್ಕೊಂತ ಹೊರ ನಿಂತೀನಿ ಜಿಗಿ ಅಲ್ಲಿ ಯಾರು ಗೊತ್ತ ನಾ ಹಿಟ್ಟು ಬಡ ಬಿಸಿ ಮಾಡ್ಕೊಟ್ಟು ತಿನ್ಬಾ ನಿನ್ನ ಮಾಡ್ಕೊಟ್ಟು ನಾನು ಒಂದ್ಸಲ ತಿಂತೀನಿ ಬಾ ನಾನು ಹೊಟ್ಟೆ ಬಾ